ಇದು ನನ್ನ ಫಸ್ಟ್ ಜಾಬ್, ಚೆನ್ನಾಗಿ ಕೆಲಸ ಮಾಡೋಣ. ಚಿನ್ನು, ಇದು ನಿನ್ನ ಫಸ್ಟ್ ಜಾಬು, ಚೆನ್ನಾಗಿ ಮಾಡು. ನೀನು ಮನೇಲಿ ಕೆಲಸ ಮಾಡೋ ಬದಲು ಆಫೀಸ್ಗೆ ಹೋಗಿ ಕೆಲಸ ಮಾಡಿದಿದ್ರೆ ನಿಂಗೇನಾದರೂ ಒಂದು ಸ್ವಲ್ಪ ಚೇಂಜಸ್ ಆಗ್ತಿತ್ತು. ಅಮ್ಮ, ನನಗೆ ಒಬ್ಬಳೇ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ತುಂಬ ಇಷ್ಟ. ವರ್ಕ್ ಫ್ರಮ್ ಆಫೀಸ್ ತೊಗೊಂಡ್ರೆ ನಾನು ಅಲ್ಲಿ ಬೇರೆಯವ್ರ ಹತ್ರ ಮಾತಾಡಬೇಕಾಗುತ್ತೆ, ಮಿಂಗಲ್ ಆಗಬೇಕು. ಆ್ಯಂಡ್ ಎಸ್ಪೆಷಲಿ ಹುಡುಗರ ಹತ್ರ ಎಲ್ಲ ನಂಗೆ ಮಾತಾಡೋಕ್ಕೆ ಇಷ್ಟನೇ ಇಲ್ಲ. ಅದಕ್ಕೆ ಸರಿ ಚಿನ್ನು, ನೀರು ಕುಡ್ಕೊಂಡೇ ಕೆಲಸ ಮಾಡು. ಚಿನ್ನು, ನಾನು ಹೇಳೋದು ಮರ್ತೋಗ್ಬಿಟ್ಟೆ. ನನ್ನ ತಮ್ಮ ಬರ್ತಾಯಿದ್ದಾನೆ, ಏನೋ ಒಂದು ಕೆಲಸದ ವಿಷಯದ ಮೇಲೆ ಬರ್ತಿದ್ದಾನೆ. ಇಲ್ಲಿ 3 ದಿನ ಇದ್ದು ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತಾನೆ ಅಂತೆ. ಅಮ್ಮ, ಇಲ್ಲೇನಿಗೆ ಬಂದಿರಬೇಕು ಅವರು? ನಿಮ್ಮ ಅಣ್ಣ ಮನೆ ಇದೆ ಅಲ್ವಾ, ಅಲ್ಲೋಗಿರ್ಬೋದು ತಾನೇ ಅವರು. ಯಾಕೆ ಹಂಗೆ ಹೇಳ್ತಿದ್ಯಾ? ನೀನು ಚಿಕ್ಕ ವಯಸ್ಸಲ್ಲಿ ಇರಾಗ ಅವ್ನು ನಿನಗೆ ಇಷ್ಟು ಮಾಡಿದಾನೆ ಗೊತ್ತಾ, ಇಷ್ಟು ನೋಡ್ಕೊಂಡಿದ್ದಾನೆ ಗೊತ್ತಾ? ಅದಕ್ಕೆ ಅವ್ರು ಇಲ್ಲಿ ಬಂದು ಇರ್ಬೇಕಂತ ಏನಾರು ಅವಶ್ಯಕತೆ ಇದೆಯಾ? ಹಂಗೆಲ್ಲ ಹೇಳ್ಬಾರ್ದು ಪುಟ್ಟ. ನನ್ನ ತಮ್ಮ ಬರಾಗ ಖುಷಿಯಿಂದ ಇನ್ವೈಟ್ ಮಾಡು, ಬನ್ನಿ ಮಾಮ ಅಂತ ಹೇಳ್ಬಿಟ್ಟು. ಅಕ್ಕ ಅಕ್ಕ, ನಾನು ಬಂದೆ. ಏನ್ ಪುಟ್ಟಿ, ಇಷ್ಟು ಉದ್ದ ಬೆಳೆದ್ಬಿಟ್ಟಿದ್ಯಾ? ನಾನು ನಿನ್ನ ನೋಡಾಗ ಇಷ್ಟೇ ಇದೆ, ಇವಾಗ ಇಷ್ಟು ಉದ್ದ ಬೆಳೆದ್ಬಿಟ್ಟಿದ್ಯಾ. ಅಕ್ಕ ಎಲ್ಲಿ? ಅಕ್ಕ, ರಘು ಬಂದಾನೋ? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಬರ್ತೆ, ಏನು ತಗೊಂಬರಕ್ಕಾಗಿಲ್ಲ, ಇಲ್ಲ ಅಂಗಡಿ ಕ್ಲೋಸ್ ಆಗಿತ್ತು, ಬೇಜಾರು ಮಾಡ್ಕೊಬೇಡ. ಅಯ್ಯೋ, ಅದು ಪರವಾಗಿಲ್ಲ. ತುಂಬ ಹೊಟ್ಟೆ ಹಶು. ಊಟಕ್ಕೆ ಏನು ಮಾಡಿದ್ಯಾ? ನಿನಗೋಸ್ಕರ ಅನ್ನ ಸಾರೆಲ್ಲ ಮಾಡಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಾ, ತಿನ್ನುವಂತೆ. ಸರಿ. ಪುಟ್ಟಿ, ಇಷ್ಟು ಬೇಗ ಬೆಳೆದ್ಬಿಟ್ಟಿದ್ಯಾ ನೋಡು. ನೋಡೋಕೆ ಚೆನ್ನಾಗಿ ಕಾಣಿಸ್ತಿದ್ಯಾ. ಜ್ಯೂಸ್ ಕುಡಿತ್ಯಾ? ಇಲ್ಲ, ಬೇಡ, ಪರವಾಗಿಲ್ಲ, ಕುಡಿ. ಕುಡಿ, ಬೇಡ. ನಾಚಿಕೆ ನೋಡು ಹುಡುಗಿಗೆ, ಕಳ್ಳಿ. ಪುಟ್ಟಿ, ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಬಂದ? ನೀನು ಚಿಕ್ಕವಳಿರಾಗ ನಾನೇ ನಿನಗೆ ಸ್ನಾನ ಮಾಡಿಸ್ತಾ ಇದ್ದಿದ್ದು. ಡ್ರೆಸ್ ಚೇಂಜ್ ಮಾಡ್ಕೊ, ಪರವಾಗಿಲ್ಲ. ಅಮ್ಮ ಅಮ್ಮ, ಎಲ್ಲಿದ್ಯಾ? ಅಯ್ಯೋ, ಇವಳು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ವಲ್ಲ. ಪುಟ್ಟಿ, ಇಲ್ಲೇನು ಮಾಡ್ತಾ ಇದ್ದೀರಾ? ನನ್ನ ದೋಸ್ತು ಕಲ್ದೋಗ್ಬಿಟ್ಟಿತ್ತು, ಅದನ್ನ ಹುಡುಕ್ತಾ ಇದೆ. ಸ್ನಾನ ಮಾಡೋಕ್ಕೆ ಹೋಗ್ತಿದ್ಯಾ? ಮಾಡು. ನಾನು ನೋಡಿದವಳಿಗೆ ಗೊತ್ತಾಯ್ತು ಅನಿಸುತ್ತೆ. ಅವಳ ಅಮ್ಮ ಮುಂದೆ ಒಂದು ಸ್ವಲ್ಪ ಒಳ್ಳೆನಾಗಿ ನಡ್ಕೊಬೇಕು, ಅವಾಗ ಡೌಟ್ ಬರಲ್ಲ. ಅಮ್ಮ, ನಾನು ಆಚೆ ಹೋಗಿ ಬರ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಸರಿಮ್ಮ, ಹೋಗ್ಬಿಡ್ಬಾ. ಅಕ್ಕ, ನಮ್ಮ ಮನೇಲಿ ಒಂದು ಹೆಣ್ಮಗು ಇದೆ ಅಂತ ಮರ್ತೋಗ್ಬಿಟ್ಟಿದ್ಯಾ? ಪುಟ್ಟಿ ಈ ಥರ ಡ್ರೆಸ್ ಹಾಕೊಂಡು ಆಚೆ ಹೋದರೆ ಹುಡುಗರು ಯಾವ ದೃಷ್ಟಿದಲ್ಲಿ ನೋಡ್ತಾರೋ ಹೆಂಗೋ. ಫಸ್ಟು ಪುಟ್ಟಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬಾ ಅಂತ ಹೇಳು. ನೋಡು, ನಿಮ್ಮ ಮಾಮ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಹೋಗಿ ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಬಾ. ಪ್ಲ್ಯಾನ್ ವರ್ಕೌಟ್ ಆಯಿತು. ರಘು, ಕರೆಕ್ಟಾಗಿ ಹೇಳ್ದೆಪ್ಪ, ಥ್ಯಾಂಕ್ ಯು. ಇವಾಗ ನೋಡು, ಇಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಇವಾಗ ಹೋಗಮ್ಮ, ಹೋಗ್ಬಿಡ್ಬಾ. ಅಮ್ಮ, ಮಾಮ ಯಾವಾಗ ಹೋಗ್ತಾರೆ? ನೆನ್ನೆ ತಾನೇ ಬಂದರು, ಅಷ್ಟು ಬೇಗ ಯಾವಾಗ ಹೋಗ್ತಾರೆ ಅಂತ ಕೇಳ್ತಿದ್ಯಾ? ಏನಕ್ಕೆ? ಇಲ್ಲ, ಸುಮ್ಮನೆ ಕೇಳಿದೆ. ಪುಟ್ಟಿ, ಬಾ, ಊಟ ಮಾಡು. ಊಟ ಬೇಡಮ್ಮ ನನಗೆ. ಏನಕ್ಕೆ ಬೇಡ ಅಂತಿದ್ಯಾ? ಬಾ, ಊಟ ಮಾಡು. ಪುಟ್ಟಿ, ಏನಕ್ಕೆ ಊಟ ಬೇಡ ಅಂತ ಹೇಳ್ತಿದ್ಯಾ? ನೀನು ಚಿಕ್ಕವಳಿರಾಗ ಹೀಗೆ ಹಠ ಮಾಡ್ತಿದ್ದೆ, ಊಟ ಬೇಡ ಊಟ ಬೇಡ ಅಂತ. ಆವಾಗ ನನ್ನ ಕಾಲ ಮೇಲೆ ಕುಂಸ್ಕೊಂಡು ನಿಂಗೆ ಊಟ ತಿನ್ನಿಸ್ತಾ ಇದ್ದೆ. ಬಾ, ಇವಾಗೂ ನಿನ್ನ ಇಲ್ಲಿ ಕುಂಸ್ಕೊಂಡು ಊಟ ತಿನ್ನಿಸ್ತೀನಿ. ನೋಡಿ ನಿಮ್ಮ ಅಮ್ಮ
ಇನ್ನೂ ನೀನು ಚಿಕ್ಕೋಳಂತ ಅನ್ಕೊಂಡಿದ್ದಾನೆ. ನನಗಿವಾಗ ಊಟ ಬೇಡ ಅಂತ ಹೇಳ್ದೆ ತಾನೆ. ದೊಡ್ಡೋರ್ ಮುಂದೆ ಹೆಂಗ ಕಿರ್ಚೋದು? ಒಂಚೂರುನು ಬುದ್ಧಿ ಇಲ್ವಾ ದೊಡ್ಡೋರ್ ಮುಂದೆ ಹೇಗ್ ಮಾತಾಡ್ಬೇಕಂತ? ನೀ ಮಾಮ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನೀನು ಓವರ್ ಆಗೇ ಆಡ್ತಿದ್ಯಾ. ಏನಾಯ್ತು ನಿನಗೆ? ಏನಮ್ಮ ಓದ್ತಿದ್ಯಾ? ಹೌದು. ಬಾ, ನನ್ನ ಕಾಲ್ ಮೇಲೆ ಕುತ್ಕೊ ಬಾ. ಇವಾಗ ಓದು. ಏನ್ ಪುಟ್ಟಿ ತಿಂತ ಇದೆಯಾ? ಏನು ತಿಂತ ಇದೆಯಾ? ಓ ಇದು ಸರಿ ಸರಿ ಸರಿ, ಇದು ನಿಂಗೆ ತುಂಬ ಇಷ್ಟನಾ? ನನಗಿಲ್ಲಿ ಬಂದು ಮುದ್ದು ಕೊಡು. ಕೊಡೆ, ನಾನು ನಿನ್ನ ಮಾಮ ತಾನೆ, ಕೊಡು ಇಲ್ಲಿ. ಚಿನ್ನ ಬಂಗಾರಿ ನೀನು. ಅಮ್ಮ ಅಂಗಡಿಗೆ ಹೋಗೈತೆ. ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನ ಹತ್ರನೇ ಕೇಳ್ತಾ ಇರೋದು, ಹೇಳು. ನಿನಗೆ ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲಮ್ಮ. ಏನಿಲ್ಲ ಬಿಡು, ಏನಾದ್ರೂ ಮಾಡ್ಕೊ. ಪುಟ್ಟಿ, ಒಬ್ಳೆ ಅಡ್ಗೆ ಮನೇಲಿ ಏನ್ ಮಾಡ್ತಿದ್ಯಾ? ನಾನು ಚಿಕ್ಕೋಳಿರಾಗ ನೀನು ನನ್ನ ತುಂಬ ಸತಿ ಬ್ಯಾಡಾಗಿ ಟಚ್ ಮಾಡಿದ್ಯಾ. ನೀನು ಬಂದು ನಮ್ಮಮ್ಮ ತಮ್ಮ, ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ. ನಾನು ಹೇಳಿದ್ರು ಯಾರೂ ನಂಬಲ್ಲ. ಆದರೆ ಇವಾಗ ನನ್ನ ಹತ್ರ ಮಾತಾಡೋಕ್ಕಿಲ್ಲ, ಮುಟ್ಟಕ್ಕೆ ಬಂದರೆ ಯಾರಿಗೂ ಗೊತ್ತಾಗಲ್ಲ. ಬಾ ಒಂದ್ಸತಿ. ಬಾಯಿ ಮುಚ್ಚೋ. ಇನ್ಮೇಲೆ ನನ್ನ ಮುಟ್ಟಕ್ಕಿಲ್ಲ, ಮಾತಾಡೋಕ್ಕೆ ಬಂದರೆ ಸರಿ ಇರಲ್ಲ. ಪುಟ್ಟಿ, ರೂಮ್ಗೆ ಹೋಗು. ಅಕ್ಕ, ಚಿಕ್ಕ ಮಗು ಏನೋ ಗೊತ್ತಿಲ್ದಿರ ಏನೇನೋ ಹೇಳ್ತಾ ಇದ್ದಾಳೆ, ಬಿಟ್ಟಾಕು. ಮನೆ ಬಿಟ್ಟು ಆಚೆ ಹೋಗು. ಅಕ್ಕ, ನಾನು ಹೇಳೋದನ್ನ ಕೇಳಿಸ್ಕೊ. ಇನ್ಮೇಲೆ ನೀನು ನನ್ನ ಮನೇಲಿ ಕಾಲಿಕ್ಬಾರ್ದು. ಹೋಗಿ ಎಲ್ಲಿಂದ. ಪುಟ್ಟಿ, ತಪ್ಪಾಯ್ತಮ್ಮ. ನಾನೇ ಹುಚ್ಚಿ ಥರ ಅವನಿಗೆ ಸಪೋರ್ಟ್ ಮಾಡ್ಕೊಂಡಿದ್ದೆ. ಎಲ್ಲರ ಮನೇಲೂ ಈ ಥರ ವ್ಯಕ್ತಿ ಇದ್ದೇ ಇರ್ತಾರಮ್ಮ. ಯಾರನ್ನೂ ನಾವು ಅಷ್ಟು ಈಸಿಯಾಗಿ ನಂಬಾರ್ದು. ತಂದೆ ತಾಯಿಗಳು ಅವರ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಬೇಕಮ್ಮ. ಇವಾಗ ಗೊತ್ತಾಯಿತು ನೀನು ಏನಕ್ಕೆ ಇಷ್ಟು ಸೈಲೆಂಟ್ ಆಗಿಬಿಟ್ಟಿದ್ಯಾ ಅಂತ. ತಪ್ಪಾಯ್ತಮ್ಮ. ನಾನು ನಿನ್ನ ಚಿಕ್ಕ ವಯಸ್ಸಿಂದ ಹುಷಾರಾಗಿ ನೋಡ್ಕೊಬೇಕಾಯ್ತು. ಪರವಾಗಿಲ್ಲ ಬಿಡಮ್ಮ.